ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಣಗೊನೆ ಸೊಪ್ಪು ಬಸ್ಸಾರು ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಇವಾಗ ಅಲಸಂದ್ರೆ ಕಾಳು ತಗೊಂಡಿದ್ದೀನಿ. ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ತಗೊಂಡಿದ್ದೀನಿ. ಅದಕ್ಕೆ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಮಾಡ್ಕೊತೀನಿ. ನೋಡಿ, ಇದು ಒಣಗೊನೆ ಸೊಪ್ಪು. ಇದು ಕಣ್ಣಿಗೆ ತುಂಬ ಒಳ್ಳೆಯದು ಮತ್ತು ದೇಹಕ್ಕೆ ಕೂಡ ತುಂಬ ಆರೋಗ್ಯವಾದ ಸೊಪ್ಪು. ಇದು ನಿಮ್ಮ ಮನೆ ಹತ್ರ ಸಿಕ್ಕರೆ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಬಿಡಬೇಡ್ರಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ. ತೆಂಗಿನಕಾಯಿ ಸ್ವಲ್ಪ, ಬೆಳ್ಳುಳ್ಳಿ 2, ಸ್ವಲ್ಪ ಕರಿಬೇವು, ನಿಂಬೆಹಣ್ಣಷ್ಟು ಹುಣಸೆಹಣ್ಣು, ಸಾಂಬಾರು ಪೌಡ್ರು, 2 ಈರುಳ್ಳಿನ ಕಟ್ ಮಾಡಿ ನಾನು ಹುರ್ಕೊಂಡಿದ್ದೀನಿ ಎಣ್ಣೆ ಹಾಕಿ, 4 ಟೊಮಾಟ, ಕೊತ್ತಂಬರಿ ಸೊಪ್ಪು. ನೋಡಿ, ಇಷ್ಟು ಮಸಾಲೆನ ರುಬ್ಕೊಂಬರ್ಬೇಕು ನಾವು. ಇವಾಗ ಅಲಸಂದ್ರೆ ಕಾಳು ಬೆಂದಿದೆ, 2 ವಿಸಿಲ್ ಮಾಡ್ಕೊಂಬಂದಿದ್ನಲ್ಲ. ಇವಾಗ ಇದಕ್ಕೆ ಸೊಪ್ಪು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಒಣಗೊನೆ ಸೊಪ್ಪು ನಾನು ನೀಟಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡಿದ್ದೀನಿ. ಇದನ್ನು ಇವಾಗ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಮುಚ್ಚಳ ಮುಚ್ಚಿ 1 ವಿಸಿಲ್ನ ಹೊಡ್ಕೊಂಬರ್ತೀನಿ ಫ್ರೆಂಡ್ಸ್. ನೋಡಿ, ಮಸಾಲೆ ಕೂಡ ರುಬ್ಕೊಂಡು ಬಂದಿದ್ದಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ನುಣ್ಣಗಾಗಿದೆ ಅಂತ. ನೋಡಿ, ಇವಾಗ 1 ವಿಸಿಲು ಆಯಿತು. ಇವಾಗ ಇದನ್ನು ಬಗ್ಸ್ಕೊತೀನಿ. ಒಂದು ತೂತ್ ಬಾಟ್ಲಲ್ಲಿ ಬೇಯಿಸ್ಕೊಂಬಂದಿರೋ ಸೊಪ್ಪು ಮತ್ತು ಅಲಸಂದ್ರೆ ಕಾಳನ್ನ ಬಗ್ಸ್ಕೊತಾ ಇದ್ದೀನಿ. ಇವಾಗ ಇದೇ ನೀರಿಗೆ ನಾನು ಮಸಾಲೆ ಎಲ್ಲ ಹಾಕ್ಕೊತೀನಿ. ನೋಡಿ, ಮಸಾಲೆ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಯಾಗಿ ಸಾಂಬಾರನ್ನ ಮಾಡ್ಕೊತೀನಿ. ನೋಡಿ, ನನಗೆ ಇಷ್ಟು ಗಟ್ಟಿ ಆದರೆ ಸಾಕು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇವಾಗ ಇದನ್ನು ಒಲೆ ಮೇಲೆ ಇಕ್ಕಿ ಬೇಯಿಸ್ಕೊತೀನಿ. ನೋಡಿ, ಇವಾಗ ಒಲೆ ಮೇಲೆ ಇಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿನಿ. ಇನ್ನೊಂದು ಕಡೆ ನಾನು ಮುದ್ದೆ ಕೂಡ ಇಕ್ಕಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಸಾಂಬಾರೆಲ್ಲ ಕುದೀತಾ ಇದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊತೀನಿ. ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತೀನಿ. ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಚಿಟ್ಪಟ ಆದಮೇಲೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತೀನಿ. ಆಮೇಲೆ 2 ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊತೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಸಾಂಬಾರು ಕುದೀತಾ ಇರ್ತೈತೆ ಅಲ್ವಾ ಫ್ರೆಂಡ್ಸ್, ಅದನ್ನ ತೆಗೆದು ಅದೇ ಬಾಣಲಿಗೆ ಹಾಕ್ಕೊತೀನಿ. ಈ ಥರ ಮಾಡೋದ್ರಿಂದ ಒಗ್ಗರಣೆ ಕೂಡ ಆಗುತ್ತೆ. ನೀವು ಕೂಡ ಒಂದ್ಸರಿ ಒಣಗೊನೆ ಸೊಪ್ಪನ್ನ ತಂದು ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಒಳ್ಳೆಯದು. ಕಣ್ಣು ಕೂಡ ತುಂಬ ಒಳ್ಳೆಯದು. ನೋಡಿದ್ರಲ್ಲ, ಬಾಣಲಿಗೆ ಹಾಕ್ಕೊಂಡು ಮತ್ತೆ ಅದೇ ಪಾತ್ರೆಗೆ ನಾನು ಹಾಕ್ಕೊತೀನಿ. ಎಷ್ಟು ಟೇಸ್ಟಿಯಾದ ಸಾಂಬಾರು ರೆಡಿ ಆಯಿತು. ಇವಾಗ ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಬಾಣಲಿಕ್ಕೆ ನಾನು 3 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಇವಾಗ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊತೀನಿ. ಆಯಿಲ್ ಬಿಸಿ ಆದಮೇಲೆ
ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ವಾಯ್ಸ್ ಏನು ಅಷ್ಟು ಕ್ಲಿಯರಾಗಿಲ್ಲ ಫ್ರೆಂಡ್ಸ್, ನೆಗಡಿಯಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿನೂ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 2 ಈರುಳ್ಳಿ, ಒಂದು 3 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಬಾಣಲಿಗೆ. ಇವಾಗ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಇವಾಗ ಬೇಯಿಸ್ಕೊಂಡಿರೋ ಸೊಪ್ಪನ್ನ ಅದರಲ್ಲೇ ಹಾಕ್ಕೊಂಡು ಒಂದು 2 ಮಿನಿಟ್ಸು ಫ್ರೈ ಮಾಡ್ಕೊತೀನಿ. ಆ ಥರ ಫ್ರೈ ಮಾಡ್ಕೊಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಪಲ್ಯ ಕೂಡ. ನೋಡಿ, ಈ ಥರ ಒಂದು 2 ಮಿನಿಟ್ಸು ಫ್ರೈ ಮಾಡ್ಕೊಬೇಕಾಗುತ್ತೆ. ಇವಾಗ ಸಾಂಬಾರು ಸೊಪ್ಪು 2 ರೆಡಿ ಆಯಿತು. ನೋಡಿ, ನಾನು ಇದು ಮುದ್ದೆ ಜೊತೆ ತಿಂತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಮುದ್ದೆ ಜೊತೆ ಸೂಪರ್.